ಆಗಸ್ಟ್ 21ನೇ ತಾರೀಕು ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು, ಈ ಭಾರತ್ ಬಂದ್ನ ಕಾರಣದಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇರಲಿದೆ, ಶಾಲಾ ಕಾಲೇಜುಗಳು ಓಪನ್ ಇರುತ್ತೆ ಅಲ್ವಾ ಎಂಬುದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಇನ್ಸ್ಟಾಗ್ರಾಮ್ನಲ್ಲಿ ಕೇಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರುಗಳಿಗೆ ಇತರಿಗೆ ಒಂದು ಡೌಟ್ಸ್ಗಳು ಕೂಡ ಇರ್ತವೆ. ಏನು ಓಪನ್ ಇರುತ್ತೆ, ಏನಿರೋದಿಲ್ಲ, ಬಂದು ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಅಂತಲೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಸೊ ಬಂದಿದೆ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸೊ ಈ ಒಂದು ಬಂದ್ನ ಹಿನ್ನೆಲೆ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸುವಂಥದ್ದಾದರೆ, ಭಾರತ್ ಬಂದ್ 2024 ಆಗಸ್ಟ್ 21ನೇ ತಾರೀಕಿನಂದು SC/ST ಒಂದು ಗುಂಪುಗಳ ಒಂದು ಉಪವರ್ಗಗಳನ್ನು ರಚಿಸಲು ರಾಜ್ಯಗಳಿಗೆ ಅವಕಾಶ ನೀಡುವ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಇದೀಗ ಈ ಒಂದು ಬಂಧನ ನಡೆಸುತ್ತಾ ಇರುವಂಥದ್ದು. ಈ ತೀರ್ಪಿನ ವಿವಿಧ ಸಾಮಾಜಿಕ ಮತ್ತು ರಾಜಕೀಯ ಸಂಘಟನೆಗಳಿಂದ ತೀವ್ರ ಒಂದು ವಿರೋಧ ವ್ಯಕ್ತ ಆಗಿದ್ದು, ಈ ತೀರ್ಪು ಮೀಸಲಾತಿಯ ಮೂಲಭೂತ ತತ್ವವನ್ನು ದುರ್ಬಲಗೊಳಿಸುತ್ತದೆ. ಸೊ ಇದನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಒಂದು ನಿರ್ಧಾರಕ್ಕೆ ಒತ್ತಾಯಿಸಿ ಭಾರತ್ ಬಂದ್ಗೆ ಕರೆಯನ್ನು ಕೊಡಲಾಗಿರುವಂಥದ್ದು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಒಂದು ಕಟ್ಟೆಚ್ಚರಗಳನ್ನು ವಹಿಸಿದ್ದು, ಸೊ ಎಲ್ಲ ಒಂದು ಜಿಲ್ಲಾಧಿಕಾರಿಗಳಾಗಿರ್ಬೋದು, ವಿಭಾಗೀಯ ಅಧಿಕಾರಿಗಳಾಗಿರ್ಬೋದು, ಎಲ್ಲ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಉನ್ನತ ಮಟ್ಟದ ಸಭೆಗಳನ್ನು ನಡೆಸುವಲ್ಲಿ ಯಶಸ್ವಿಯನ್ನು ಕೂಡ ಮಾಡಲಿಕ್ಕೆ, ಬಂಧನ ತಡೆಗಟ್ಟಲಿಕ್ಕೆ ಎಲ್ಲ ಒಂದು ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು, ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂಥದ್ದು. ಈ ಒಂದು ಭಾರತ್ ಬಂದ್ ಇರುವಂಥ ಕಾರಣದಿಂದಾಗಿ ಯಾವೆಲ್ಲ ಒಂದು ಕ್ಲೋಸ್ ಆಗಿರುತ್ತೆ, ಏನೆಲ್ಲ ಓಪನ್ ಇರುತ್ತೆ ಈ ಒಂದು ಭಾರತ್ ಬಂದ ದಿನಗಳಲ್ಲಿ ಅಂತ ಮಾಹಿತಿಯನ್ನು ತಿಳಿಸುವಂಥದ್ದರೆ, ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿ ಸುದ್ದಿಯನ್ನು ತಲುಪಿಸಿ ಅಂತ ಹೇಳ್ತಾ, ಭಾರತ್ ಬಂದ್ ಇರುವಂಥ ಕಾರಣದಿಂದಾಗಿ ಪ್ರತಿಭಟನೆಗೆ ಒಗ್ಗಟ್ಟಿನಿಂದ ಎಲ್ಲ ವ್ಯಾಪಾರ ಸಂಸ್ಥೆಗಳನ್ನು ಮುಚ್ಚುವಂತೆ ಮೀಸಲಾತಿ ಬಚಾವೋ ಸಂಘರ್ಷ ಸಮಿತಿ ಕರೆಯನ್ನು ನೀಡಿದರೂ ಕೂಡ, ಅದೇಗೋ ಈ ಒಂದು ದಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿರುವಂಥ ಮಾಹಿತಿ ಪ್ರಕಾರ ಮಾರುಕಟ್ಟೆ ಸಮಿತಿಗಳಿಂದ ಯಾವುದೇ ಅಧಿಕೃತವಾಗಿ ದೃಢೀಕರಣವಿಲ್ಲದ ಕಾರಣ ರಾಷ್ಟ್ರವ್ಯಾಪಿ ಮಾರುಕಟ್ಟೆಗಳು ಅನುಸರಿಸುತ್ತವೆ ಎಂಬುದು ಅನಿಶ್ಚಿತವಾಗಿ ಅದು ಉಳಿದಿರುವಂಥದ್ದು. ಅಂದರೆ ಡೌಟಲ್ಲಿದೆ ಅದು. ಸೊ ರಾಷ್ಟ್ರ ಮಟ್ಟದಲ್ಲಿ ಮಾರುಕಟ್ಟೆಗಳು ಕ್ಲೋಸ್ ಆಗುತ್ತೆ ಅಂತ. ಬಂದ್ನಿಂದಾಗಿ ಸಾರ್ವಜನಿಕ ಸಾರಿಗೆ ಮತ್ತು ಖಾಸಗಿ ವಲಯಗಳ ಕಾರ್ಯಾಚರಣೆಗಳಲ್ಲಿ ಅಡೆತಡೆಗಳು ಉಂಟಾಗುವಂಥ ನಿರೀಕ್ಷೆ ಇರುವಂಥದ್ದು. ಆಂಬ್ಯುಲೆನ್ಸ್ಗಳಂಥ ಅಗತ್ಯ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ಅಂತ ಮಾಹಿತಿಗಳಿರುವಂಥದ್ದು. ಮಾಧ್ಯಮಗಳ ವರದಿಯ ಪ್ರಕಾರ ಸರ್ಕಾರಿ ಕಚೇರಿಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು ಮತ್ತು ಪೆಟ್ರೋಲ್ ಬಂಕ್ಗಳಂತಹ ಒಂದು ಬಂದ್ಗೆ ಕರೆ ನೀಡಿದ್ದರೂ ಸಹ ತೆರೆದಿರುತ್ತದೆ. ಎಲ್ಲ ಒಂದು ದಿನಗಳಂತೆ ಒಂದು ಎಂದಿನಂತೆ ಓಪನ್ ಇರುತ್ತೆ. ಒಂದು ಸರ್ಕಾರಿ ಕಚೇರಿಗಳಾಗಿರ್ಬೋದು, ಶಾಲಾ ಕಾಲೇಜು, ಬ್ಯಾಂಕ್ಗಳು, ಪೆಟ್ರೋಲ್ ಪಂಪ್ಗಳು ಎಂದಿನಂತೆ ಓಪನ್ ಇರುತ್ತೆ ಬಂದಿದ್ದರೂ ಕೂಡ. ಇದಲ್ಲದೆ ವೈದ್ಯಕೀಯ ಒಂದು ಆರೈಕೆ, ಕುಡಿಯುವ ನೀರು, ಸಾರ್ವಜನಿಕ ಸಾರಿಗೆ, ರೈಲು ಸಾರಿಗೆಗಳಾಗಿರ್ಬೋದು, ರೈಲು ಸೇವೆಗಳಾಗಿರ್ಬೋದು, ವಿದ್ಯುತ್ ಸರಬರಾಜು ಸೇರಿದಂತೆ ತುರ್ತು ಸೇವೆಗಳು ಎಂದಿನಂತೆ ಎಲ್ಲ ಓಪನ್ ಇರ್ತವೆ. ಸೊ ಬಂದಿದ್ದರೂ ಕೂಡ ನಾರ್ಮಲಾಗಿ ಎಲ್ಲ ಓಪನ್ ಇರುತ್ತೆ ಅಂತ ಮಾಹಿತಿ ಇರುವಂಥದ್ದು. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಂದು ಯಶಸ್ವಿ ಆಗಬೇಕಾ ಅಥವಾ ಬಂದ್ ಮಾಡ್ತಿರೋ ಸರಿನಾ ತಪ್ಪ ಏನು ಎತ್ತ ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದ ವಿಡಿಯೋನ ಈಗಲೇ ಶೇರ್ ಮಾಡಿ, ಅವರಿಗೆ ಅಪ್ಡೇಟ್ಸ್, ಮಾಹಿತಿನ, ಸುದ್ದಿಯನ್ನು ಈಗಲೇ ತಲುಪಿಸಿ.